ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ರಾಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದು ಮುಳಬಾಗಿಲು ತಾಲೂಕಿನಲ್ಲಿರುವಂಥ ಒಂದು ವಿಶೇಷವಾದಂತಹ ಪುಣ್ಯಕ್ಷೇತ್ರ, ಒಂದು ದೇವಾಲಯದ ಬಗ್ಗೆ, ಅಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಣೆಯನ್ನು ನೀಡುತ್ತೇನೆ. ಬನ್ನಿ, ಈ ದೇವಸ್ಥಾನದ ಕುರಿತು ನಾವು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಇದು ಗಟ್ಟುಗುಡಿ ಎಂದೇ ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ತಿಳಿಸುತ್ತೇನೆ. ಇಲ್ಲಿ ಸ್ಥಳೀಯರ ಪ್ರಕಾರ ಈ ದೇವಸ್ಥಾನದ ಐತಿಹ್ಯವನ್ನು ನಾವು ಗಮನಿಸುವುದಾದರೆ, 1 ಶತಮಾನದ ಹಿಂದೆ ಮುಳಬಾಗಿಲು ತಾಲೂಕಿನ ಅಮಲ್ದಾರರು ಆಗಿದ್ದ ಮುದ್ದುಕೃಷ್ಣ ಎಂಬುವರು ಪ್ರವಾಸ ಕೈಗೊಂಡಿದ್ದ ವೇಳೆ ಚಮಕಲಹಳ್ಳಿ ಸಮೀಪದ ದಟ್ಟವಾದ ಕಾಡಿನಲ್ಲಿ ನಡೆದು ಬರುತ್ತಿದ್ದರಂತೆ. ಇದ್ದಕ್ಕಿದ್ದಂತೆ ಹಣೆಗೆ ನಾಮವನ್ನು ಇಟ್ಟುಕೊಂಡಿದ್ದ ಬಾಲಕನೊಬ್ಬ ಕಾಣಿಸಿಕೊಂಡು ಮರೆಯಾದನಂತೆ. ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು, ನಾನು ವೆಂಕಟರಮಣ ಸ್ವಾಮಿ, ನನಗೆ ಒಂದು ಆಲಯ ನಿರ್ಮಿಸಿ ಎಂದು ಹೇಳಿದನಂತೆ. ವೀಕ್ಷಕರೇ, ನಾನು ಇಲ್ಲೊಂದು ವಿಚಿತ್ರವನ್ನು ತೋರಿಸುತ್ತೇನೆ. ಅದು ಯಾಕೆ ಎಂದು ತಿಳಿದವರು ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಈ ಪೈಪಿಂದ ನಾವು ಇಲ್ಲಿ ನೇರವಾಗಿ ಹೀಗೆ ಕೊಡಬಹುದು ಕನೆಕ್ಷನ್ನು. ಆದರೆ ಯಾಕೆ ಹಿಂಗೆ ನಾವು ಸುತ್ತಾಕೊಂಡು ಇಲ್ಲಿ ಕೊಟ್ಟಿದ್ದಾರೆ, ತಿಳಿದವರು ಕಮೆಂಟ್ ಮಾಡಿ. ಮತ್ತೆ ಐತಿಹ್ಯಕ್ಕೆ ಬರೋಣ. ಹೀಗಾಗಿ ಅಮಲ್ದಾರರು 1914ರಲ್ಲಿ ಕಟ್ಟಿಸಿದ ಗುಡಿಯೇ ಇಂದು ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಂದು ಪ್ರಸಿದ್ಧಿಯಾಗಿದೆ ಎಂಬುದು ಸ್ಥಳೀಯರ ಮಾತು. ಸುಮಾರು ವರ್ಷಗಳ ಬಳಿಕ ನಮ್ಮ ಸ್ನೇಹಿತನನ್ನು ಭೇಟಿಯಾದ ಕ್ಷಣ ಇದು. ಇವನು ವೆಂಕಟರಮಣ ಎಂದು, ಅವನು ಮತ್ತು ಅವನ ಕುಟುಂಬದವರಿಂದ ದರ್ಶನಕ್ಕೆ ಬಂದಿದ್ದ. ನಾವು ದೇವರ ದರ್ಶನವನ್ನು ಪಡೆದುಕೊಂಡು ಹೊರಗಡೆ ಬಂದು ಜಾತ್ರೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಒಂದು ವಿಶೇಷವಾದಂಥ ಒಂದು ಘಟನೆ ನಡೀತು, ಅದನ್ನು ನಿಮಗೆ ತೋರಿಸುತ್ತೇನೆ ನೋಡಿ. ನಮ್ಮ ಜನ ಹೇಗೆ ಅಂದರೆ, ಯಾರಾದರೂ ಉಚಿತವಾಗಿ ಏನಾದರೂ ಕೊಡ್ತಾಯಿದ್ರೆ ಎಲ್ಲರೂ ಕೂಡ ಅಲ್ಲಿ ಮುಗಿ ಬೀಳ್ತಾರೆ. ಇಲ್ಲಿ ಗಮನಿಸ್ಬೋದು ನೀವು, ಅಲ್ಲಿ ಈ ಕರ್ಬೂಜ ಹಣ್ಣನ್ನು ಯಾರೋ ಒಬ್ಬ ರೈತರು ತಮ್ಮ ವಾಹನಕ್ಕೆ ತುಂಬಿಸ್ಕೊಂಡು ಉಚಿತವಾಗಿ ಕೊಡ್ತಾಯಿದ್ರು. ಎಲ್ಲರೂ ಕೂಡ ಮುಗಿಬಿದ್ದಿದ್ರು. ಯಾಕೆ ನಾನು ಕೂಡ ಒಂದು ತೆಗೆದುಕೊಳ್ಬಾರ್ದು ಅಂಥೇಳಿ ನಾನು ಕೂಡ ಪ್ರಯತ್ನ ಮಾಡಿದೆ. ನಾನು ಹೋದೆ. ಆ ನೂಕುನುಗ್ಗಲಲ್ಲಿ ಈ ಹಣ್ಣನ್ನು ಪಡೆಯುವಂಥದ್ದು ತಾಪತ್ರಯದ ಕೆಲಸವೇ ಆಗಿತ್ತು. ಆದರೂ ಕೂಡ ಕೊನೆಗೆ ನಾನು ಅಲ್ಲಿ ಕಾದು ಹಣ್ಣನ್ನು ಕೊನೆಗೆ ಪಡೆದುಕೊಂಡೆ. ಒಂದಲ್ಲದೆ ನನಗೂ ಆಸೆಯಾಗಿ ಸ್ವಾರ್ಥದಿಂದ 2 ಹಣ್ಣನ್ನು ತೆಗೆದುಕೊಂಡು ಬಂದೆ. ನೀವು ಗಮನಿಸ್ತಾ ಇರ್ಬೋದಲ್ಲಿ ಕರ್ಬೂಜ ಹಣ್ಣನ್ನು ಕೊನೆಗೆ ಸಾಧನೆ ಮಾಡಿಕೊಂಡು ಬಂದಂಥ ಒಂದು ಖುಷಿಯಾಯಿತು. ಈಕೆಯ ಹೆಸರು ಕೋಮಲ ಅಂಥೇಳಿ, ನಮ್ಮ ಊರಿನ ಹೆಣ್ಣು ಮಗಳು. ಸುಮಾರು ವರ್ಷಗಳಾಗಿತ್ತು ಭೇಟಿಯಾಗಿ, ಹಾಗಾಗಿ ಒಂದು ಭಾವಚಿತ್ರವನ್ನು ತೆಗೆದುಕೊಂಡೆ. ಜಾತ್ರೆ ಅಂದರೆ ಮನರಂಜನೆ. ಈ ಜಾತ್ರೆಯಲ್ಲಿ ಇದೇ ಊರಿನ ಪಕ್ಕದ ಗ್ರಾಮದವರಾದಂತಹ ಸಿದ್ದನಹಳ್ಳಿ ಎಂಬ ಗ್ರಾಮದಲ್ಲಿಂದ ಮಕ್ಕಳು ಕೋಲಾಟವನ್ನು ಪ್ರದರ್ಶನ ಮಾಡಲು ಬಂದಿದ್ದರು. ಆ ಉರಿ ಬಿಸಿಲಿನಲ್ಲೂ ಕೂಡ ಬಹಳಷ್ಟು ಸುಂದರವಾಗಿ ಹೆಜ್ಜೆ ಹಾಕುತ್ತಾ ಈ ಕೋಲಾಟವನ್ನು ಅಲ್ಲಿ ಸೇರಿರುವಂತಹ ಭಕ್ತಾದಿಗಳಿಗೆ ಪ್ರದರ್ಶನ ಮಾಡುವಲ್ಲಿ ತಮ್ಮ ಖುಷಿಯನ್ನು ಹಂಚಿಕೊಂಡ್ರು. ಬಹಳ ಅದ್ಭುತವಾಗಿ ನಗ್ನಗ್ತಾ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಮತ್ತು ಕೆಲವರು ವಯಸ್ಕರು ಮತ್ತು ಯುವಕರು ಕೂಡ ಈ ಕೋಲಾಟದಲ್ಲಿ ಭಾಗಿಯಾಗಿ ತಮ್ಮ ಪ್ರತಿಭೆಯನ್ನು, ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದರು. ಮತ್ತು ದೇವಸ್ಥಾನದ ಐತಿಹ್ಯಕ್ಕೆ ಬಂದರೆ, ಕಾಲ ಕಳೆದಂತೆ ಗಟ್ಟು ದೇವರ ಜಾತ್ರೆ ಕೇವಲ ಸುತ್ತಮುತ್ತಲಿನ ಜನರ ದೈವಭಕ್ತಿಗೆ ಮಾತ್ರ ಸೀಮಿತವಾಗಿದೆ. ನೆರೆಯ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳದಿಂದಲೂ ಭಕ್ತರು ಬರುವರು. ಜಾನುವಾರುಗಳ ಜಾತ್ರೆ ಇಲ್ಲಿನ ವಿಶೇಷ. ವೈಕುಂಠ ಏಕಾದಶಿಯಂದು ದೇವಸ್ಥಾನದ ಉತ್ತರ ಭಾಗದಲ್ಲಿ ವೈಕುಂಠ ನಾರಾಯಣನಾದ ವೆಂಕಟರಮಣ ಸ್ವಾಮಿಯ ಮೂಲ ವಿಗ್ರಹದ ಜೊತೆಗೆ ಲಕ್ಷ್ಮೀ ಪದ್ಮಾವತಿ ವಿಗ್ರಹಗಳನ್ನು ಕೂರಿಸಿ 7 ದ್ವಾರಗಳನ್ನು ನಿರ್ಮಿಸಿ ಆ ದ್ವಾರಗಳ ಮೂಲಕ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ದೇವಾಲಯವು ಸುಮಾರು 100 ಎಕರೆಯಲ್ಲಿದೆ. ಶ್ರಾವಣ ಮಾಸದ ಎಲ್ಲ ಶನಿವಾರ, ರಥೋತ್ಸವ, ವಿಜಯದಶಮಿ, ರಥಸಪ್ತಮಿ, ಆಷಾಢ ಮಾಸದಲ್ಲಿ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ದೇವಸ್ಥಾನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಮಕಲಹಳ್ಳಿ ಸಮೀಪದ ಕಾಡಿನ ನಡುವೆ ಇರುವ ಗಟ್ಟುಗಳ ನಡುವೆ ಇರುವುದರಿಂದ ಗಟ್ಟುಗುಡಿ ಎಂದೇ ಜನರ ಬಾಯಲ್ಲಿ ಪ್ರಸಿದ್ಧಿಯಾಗಿದೆ. ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ, ಪ್ರತಿ ವರ್ಷ ಶ್ರೀರಾಮನವಮಿಯಂದು ವಿಶೇಷವಾದ ಪೂಜಾ ಕಾರ್ಯಕ್ರಮ, ರಥೋತ್ಸವ, ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಾರೆ. ಇಲ್ಲಿ ನೀವು ಗಮನಿಸ್ತಾ ಇರುವಂಥದ್ದು ಶ್ರೀರಾಮನವಮಿಯಂದು
ಪ್ರತಿ ವರ್ಷ ಈ ರಥೋತ್ಸವ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಾರೆ. ನೋಡಿ, ಅದ್ಭುತವಾಗಿ ನಮಗೆ ರಥ ಕಾಣಿಸ್ತಾ ಇದೆ, ತೇರು ಎಳಿತಾರೆ. ಇದನ್ನು ಕಣ್ತುಂಬಿಸಿಕೊಳ್ಳಿ ತಾವೆಲ್ಲರೂ ಕೂಡ. ಆ ವೆಂಕಟರಮಣ ಸ್ವಾಮಿಯ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಎಂದು ನಾನು ಕೂಡ ಆಶಿಸುತ್ತೇನೆ. ಅದಾದ ಬಳಿಕ ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಅಲ್ಲಿ ಐಸ್ ಕ್ರೀಮನ್ನು ತಿಂದೆವು. ಬಹಳ ರುಚಿಕರವಾಗಿತ್ತು. ಅಲ್ಲೂ ಕೂಡ ಜಿಪಣದ ವ್ಯಾಪಾರವನ್ನು ಮಾಡಿದೆವು, 5 ರೂಪಾಯಿ ಕಡಿಮೆ ಕೊಟ್ಟು. ಇಲ್ಲಿ ಮತ್ತೊಬ್ಬ ಸ್ನೇಹಿತ ಸಿಕ್ಕಿದ, ನಮ್ಮ B.Ed ಸ್ನೇಹಿತ. ಇಲ್ಲಿ ಎಡಗಡೆಯಿಂದ ಮೊದಲನೇವನು ರಾಮಾಂಜಿ ಅಂತ ಹೇಳಿ. ಆತ ಸುಮಾರು ವರ್ಷಗಳ ನಂತರ ಭೇಟಿಯಾಗಿದ್ದೇವೆ. ಬನ್ನಿರಿ ಎಲ್ಲರೂ ಹೋಗಿ ನಾವು ಜ್ಯೂಸ್ ಕುಡಿಯೋಣ ಅಂಥೇಳಿ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ಜ್ಯೂಸನ್ನು ಕುಡಿದೆವು. ಬಿಸಿಲಿಗೆ ಭಾಳಷ್ಟು ತಂಪಾಗಿತ್ತು ಆ ಜ್ಯೂಸ್. ಇದೆಲ್ಲ ಜಾತ್ರೆಯನ್ನು ಮುಗಿಸ್ಕೊಂಡು ಕೊನೆಗೆ ನಮ್ಮದು ಇದ್ದಿದ್ದೆ ಅಲ್ಲಿ ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡು ಬಂದು ಆ ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಹೀಗೆ ಆ ಕಲ್ಲಂಗಡಿ ಹಣ್ಣನ್ನು ಕೈಯಲ್ಲಿ ಹೊಡೆದು ಅದನ್ನು ಹೀಗೆ ಕಿತ್ಕೊಂಡು ತಿನ್ನುವಂಥದ್ದೇ ಒಂದು ರೀತಿಯ ಒಂದು ಮಜಾ ಕೊಡ್ತದೆ. ಅದನ್ನು ಕಟ್ ಮಾಡ್ಕೊಂಡು ತಿಂದರೆ ಏನು ಅಷ್ಟೊಂದು ನಮಗೆ ಸಂತೋಷ ಅನಿಸೋದಿಲ್ಲ. ಹಾಗಾಗಿ ನಾವು ಈ ಹಿಂದೆ ಎಲ್ಲನೂ ಕೂಡ ಹೀಗೆ ತೋಟದಲ್ಲಿ ಕಿತ್ಕೊಂಡು ಅದನ್ನು ಹೊಡೆದುಕೊಂಡು ತಿಂದರೆ ಭಾಳಷ್ಟು ರುಚಿಕರವಾಗ್ತಾಯಿತ್ತು. ನೋಡಿ, ಕೊನೆಗೆ ಅದರಿಂದ ಜ್ಯೂಸನ್ನು ತಯಾರಿಸಿ ಅಲ್ಲೇ ಆ ಜ್ಯೂಸನ್ನು ಕೂಡ ಕುಡಿದೆ. ಇದೊಂದು ರೀತಿ ನಮಗೆ ವಿಶೇಷವಾದ ಒಂದು ಆನಂದವನ್ನು ಕೊಡ್ತದೆ. ಸರಿ ವೀಕ್ಷಕರೇ, ಈ ವಿಡಿಯೋ ತಮಗೆಲ್ಲರೂ ಕೂಡ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.